ಚಿರ್ತಾಡಿ ಮಾರೂರು ಗ್ರಾಮದ ಸಂಪರ್ಕ ಸೇತುವೆಯು ಈ ಗುಂಡಡಪ್ಪು ಬಳಿಯಲ್ಲಿ ಈಗಾಗಲೇ ರಚನೆಯಾಗಿದೆ. ಬಹಳ ಸಂತೋಷದ ವಿಚಾರ. ಹಲವಾರು ವರ್ಷಗಳಿಂದ ಇದೊಂದು ಕುಗ್ರಾಮವಾಗಿದ್ದು ಎರಡು ಕಡೆಗಳಲ್ಲಿ ನದಿಗಳು ಒಂದಾಗಿ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದಿರುವಂತಹ ಒಂದು ಪರಿಸರವಾಗಿರುತ್ತದೆ. ಈ ಊರಿನ ಜನರು ಕೆಲಸಗಳಿಗಾಗಿ ಹೋಗಿ ಹಿಂದಿರುಗಿ ಬರುವಾಗ ಹೊಳೆಯಲ್ಲಿ ನೀರು ಬಂದು ಮನೆಗೆ ಬರಲಿಕ್ಕಾಗದೆ ಎಲ್ಲೋ ಅಂಗಡಿ ಬಾಗಿಲಲ್ಲಿ ಮಲಗಿದ್ದುಂಟು. ಅಲ್ಲದೆ ಈ ಭಾಗದಲ್ಲಿ ಕೆಲವರು ನದಿಯ ನೀರಿಗೆ ಕೊಚ್ಚಿಕೊಂಡು ಹೋದಂಥ ವಿಚಾರಗಳು ಕೂಡ ಇದೆ. ಈ ಬಗ್ಗೆ ಊರಿನವರು ಬಹಳ ವರ್ಷದಿಂದ ಪ್ರತಿ ಒಂದು ಸಲ ಆರಿಸಿ ಬಂದಂಥ ಶಾಸಕರು, ಸಂಸದರು, ಸಚಿವರು ಎನ್ನದೆ ಪ್ರತಿಯೊಬ್ಬರಿಗೂ ನಾವು ಮನವಿಯನ್ನು ಕೊಡ್ತಾ ನಮ್ಮ ಅಳಲನ್ನು ಹೇಳ್ತಿದ್ದೆವು. ಆದರೂ ಕೂಡ ಕಾಲಾಯ ತಸ್ಮೈ ನಮಃ ಎನ್ನುವಂತೆ ಅದಕ್ಕೆ ಅವಕಾಶ ಒದಗಿ ಬರಲಿಲ್ಲ. ಮತ್ತೆ ಮತ್ತೆ ಊರಿನವರೆಲ್ಲ ಒಗ್ಗಟ್ಟಾಗಿ ಸೇತುವೆಯ ಎಷ್ಟು ಅವಶ್ಯಕತೆ ಇದೆ ಎನ್ನುವಂಥ ವಿಚಾರಗಳನ್ನು ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ರವರಿಗೆ ತಿಳಿಸಿದಾಗ ಅವರು ಸರ್ಕಾರದಿಂದ, ಕೇಂದ್ರ ಸರ್ಕಾರದ ವತಿಯಿಂದ 5 ಕೋಟಿ ರೂಪಾಯಿಯನ್ನ ಇಟ್ಟು ಈ ಸೇತುವೆ ಮಾಡುವಲ್ಲಿ ನಮಗೆ ಸಹಕಾರಿಯಾಗಿದೆ. ಈಗಾಗಲೇ ಇಲ್ಲಿಂದ ನಾವು ಮೂಡುಬಿದ್ರಿಗೆ ಹೋಗ್ಬೇಕಾದ್ರೆ ಸಿರ್ತಾಡಿಗೆ ಹೋಗಿ ಮೂಡುಬಿದ್ರಿಗೆ ಹೋಗುವಾಗ ಸುಮಾರು 17 ಕಿಲೋಮೀಟರ್ ಆಗ್ತದೆ. ಇಲ್ಲಿಂದ ನಾವು ಹೊಸಗಡಿ ಹೋಗಿ ಸಿರ್ತಾಡಿಗೆ ಹೋಗುವಾಗ 12 ಕಿಲೋಮೀಟರ್ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ. 5 ಕಿಲೋಮೀಟರ್ ಹತ್ತಿರ ಆಗ್ತದೆ. ಅದೇ ರೀತಿ ವೇಣೂರಿಗೆ ಹೋಗ್ಲಿಕ್ಕೆ ಆಗ್ತದೆ, ಇಲ್ಲಿ ಬಡಕೋಡಿಗೆ ಹೋಗ್ಲಿಕ್ಕೆ ಆಗ್ತದೆ, ಮಾರೂರಿಗೆ ಸಂಪರ್ಕ ಆಗ್ತದೆ. ಎಲ್ಲ 4 ಗ್ರಾಮಗಳಿಗೂ ಒಂದು ಸಂಪರ್ಕ ಕೂಡಿ ಬಂದು ಈ ಊರಿನ ಪ್ರಗತಿಗೆ, ಅಭಿವೃದ್ಧಿಗೆ ಒಂದು ಪೂರಕವಾಗಿ ತುಂಬಾ ಜನರ ಸಂಕಷ್ಟವು ಪರಿಹಾರ ಆಗಿದೆ ಎನ್ನುವಂಥ ವಿಚಾರವನ್ನ ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. ಸೇತುವೆಯನ್ನು ರಚಿಸುವುದಕ್ಕಾಗಿ ಸಹಕಾರ ಮಾಡಿದಂಥ, ಒಳ್ಳೆಯ ಕೆಲಸ ಮಾಡಿದಂಥ ಶಾಸಕರು, ಸಂಸದರು ಹಾಗೂ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೂ ಈ ಊರಿನವರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಸುಮಾರು 4 ದಶಕಗಳಿಂದ ಇದ್ದ ಬೇಡಿಕೆಯನ್ನು ನಮ್ಮ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ರವರು ವಿಶೇಷ ಮುತುವರ್ಜಿ ವಹಿಸಿ ಸುಮಾರು CRF ಫಂಡಲ್ಲಿ ಟೆಂಡರ್ ಮಾಡಿ 5 ಕೋಟಿ ರೂಪಾಯಿಯ ಮೊತ್ತವನ್ನು ಒದಗಿಸಿಕೊಟ್ಟು ನಮಗೆ ಬಹಳಷ್ಟು ಚಂದವಾದ ಗಟ್ಟಿಮುಟ್ಟಾದ ಸೇತುವೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇವರಿಗೆ ಪ್ರಥಮವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದರಲ್ಲೂ ಕೂಡ ಬರುವ ಲೋಕಸಭಾ ಚುನಾವಣೆಗಿಂತ ಮುಂಚೆ ಈ ಸೇತುವೆಯನ್ನು ಲೋಕಾರ್ಪಣೆ ಆಗಲಿ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ.